ಹೋರಾಟವನ್ನ ಮಾಡಬೇಕು ಅಂತ ಅಲ್ಲ, ಅವ್ರ ಹಕ್ಕಿದೆ. ವಿಚಾರವಾಗಿ ಸಿಎಂ ಅವರ ರಾಜೀನಾಮೆ ಅವರೆಲ್ಲ ಏನೆಲ್ಲ ವಿಷಯ ಚರ್ಚೆಗೆ ಬರ್ತಾರೆ ನನಗೆ ಗೊತ್ತಿಲ್ಲ, ನಾನು ಅಂದಾಜು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅವರು ಹಕ್ಕಿದೆ, ಅವರಿಗೆ ಎತ್ತಬಹುದು, ಸದನ ತೀರ್ಮಾನ ಮಾಡ್ತಾರೆ. ಸಿಎಂ ರಾಜೀನಾಮೆಗೆ ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು? ಏನು ಮೂಡೋ ವಿಷಯದಲ್ಲಿ ಏನಾಗಿದೆ? ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಇದು ಅಧಿಕಾರಿಗಳ ತಪ್ಪು ಅಂತ ಹೇಳಿ. ಯಾರು ಮುಖ್ಯಮಂತ್ರಿಗಳ ತಪ್ಪಲ್ಲ, ಬೇರೆಯವರದಲ್ಲ. ಜಿ ಟಿ ದೇವೇಗೌಡರು JDS ನವರು ಅಧಿಕಾರಿಗಳ ತಪ್ಪು ಅಂತ ಹೇಳಿದ್ದಾರೆ, ಆಯುಕ್ತರು ತಪ್ಪು ಅಂತ ಹೇಳಿದ್ದಾರೆ. ಈಗ ಇದೊಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಅವ್ಯವಹಾರ ಇಲ್ಲ, ಯಾವುದೋ ಲೋಪ ಇಲ್ಲ. ನಾಗೇಂದ್ರ ಅವರ ಬಂಧನ ಇಡೀ ಚರ್ಚೆ ನಡೆದಿದೆ, ಅರೆಸ್ಟ್. ಅದು ಕಾನೂನು ಪ್ರಕಾರ ಅದೇನಾಗ್ತದೆ ಆಗ್ತದೆ. ನಿಮ್ಮ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ. ಈ ಬಾರಿ ಸದನದಲ್ಲಿ ಮೊನ್ನೆ ಮಾಡ್ತೀವಿ ಅಂತಾನು ಹೇಳಿದ್ರು. ಕಲ್ಯಾಣ ಕರ್ನಾಟಕದ ಮಂಡಳಿ ಸಭೆ ಸೇರಿದಾಗ ಈ ಭಾಗದ ಎಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಏನಂದರೆ, ಈ ಭಾಗದ ಆದ್ಯತೆಗಳ ಪಟ್ಟಿ ಯಾವುದಿರಬೇಕು. ಉದಾಹರಣಾರ್ಥವಾಗಿ ಚಿಂಚೋಳಿಯಲ್ಲಿ ಆಗಬೇಕಾದಂಥ ಕಾಮಗಾರಿಗಳು ಅದು ಯಲಬುರ್ಗದಲ್ಲಿ ಬೇಕಾಗಿರ್ಲಿಕ್ಕಿಲ್ಲ, ಯಲಬುರ್ಗದಲ್ಲಿ ದೇವದುರ್ಗದಲ್ಲಿ ಬೇಕಾಗಿರೋದು. ನಾವೇನು ನಿರ್ಣಯ ಮಾಡಿದ್ದೀವಿ ಅಂದರೆ, ಒಂದು ಪರ್ಸ್ಪೆಕ್ಟಿವ್ ಪ್ಲ್ಯಾನ್, ಮುಂದಾಲೋಚನೆ ಮಾಡಿ 10 ವರ್ಷದ ಮುಂದಿನ ಅವಧಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅದನ್ನು ಇವತ್ತು ಯಾವುದಾದ್ರೂ ಪ್ರತಿಷ್ಠಿತ ಸಂಸ್ಥೆಗೆ ಕೊಡಬೇಕನ್ನುವಂಥ ನಿರ್ಧಾರ ಮಾಡಿದ್ದೀವಿ. ಅದು ಟಾಟಾ ಇರ್ಬೋದು, ಅಜಿಮ್ ಪ್ರೇಮ್ಜಿ ಇರ್ಬೋದು, ಮತ್ತೊಂದು ಇರ್ಬೋದು. ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಇದು ಮುಂದೆ 10 ವರ್ಷದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ನಾವು ಹಿಂದುಳಿದಿದ್ದೇವೆ, ಏನು ಮಾಡಬೇಕನ್ನೋದನ್ನು ಆ ಸಮಿತಿ ನಿರ್ಧಾರ ಮಾಡಿದ ಮೇಲೆ ಮುಂದೆ ಸುಗಮವಾಗಿ ಕಾರ್ಯಕ್ರಮ ನಡೀತಾ. ಇಲ್ಲ ಆದ್ಯತೆ ಪಟ್ಟಿ ಇಲ್ಲದೇ ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾ ಹೋದರೆ ಯಾವುದಕ್ಕೂ ಸಲ. ಶಿಕ್ಷಕರ ಕೊರತೆ ಹೆಚ್ಚಿದೆ, ಶಿಕ್ಷಕರ ಕೊರತೆ ವಿಪರೀತ ಇದೆ.